ರಾಯಲ್ ಎನ್ಫೀಲ್ಡ್ಗೆ ರಾಜ ಅಂತಾನೆ ಕರೆಯುವ ಇದನ್ನ. ಕಾಂಟಿನೆಂಟಲ್ GT 650 ನೋಡಿ, ಗಾಡಿ ಮಾತ್ರ ಕ್ರೇಜಿಯಾಗಿ ಕಾಣ್ತೈತೆ. ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 90 ಸೆಕ್ಷನ್ ಟೈರ್ ಬರುತ್ತೆ, ಬ್ಯಾಕ್ ಅಲ್ಲಿ ನಿಮ್ಗೆ 30 ಸೆಕ್ಷನ್ ಟೈರ್ ಬರುತ್ತೆ. 12.5 ಲೀಟರ್ ಟ್ಯಾಂಕ್ ಬರುತ್ತೆ. ಇಲ್ಲಿ ಟ್ವಿನ್ ಸಿಲಿಂಡರ್ ಬರುತ್ತೆ, 2 ಸಿಲಿಂಡರ್. ನಮ್ ಡ್ಯೂಕ್ ಅಲ್ಲೆಲ್ಲ ಸಿಂಗಲ್ ಸಿಲಿಂಡರ್ ಬಂದ್ರೆ ಇದ್ರಲ್ಲಿ ಟ್ವಿನ್ ಸಿಲಿಂಡರ್ ಬರುತ್ತೆ. ಎಲ್ಲಾ ಗಾಡಿಗಳು ಗೇರ್ ಮುಂದೆ ಕೊಟ್ರೆ ಇದ್ರಲ್ಲಿ ಗೇರ್ ಹಿಂದೆ ಕೊಟ್ಟರೆ. ನೋಡಿ GT ಇದು ಸೈಲೆನ್ಸರ್ ಸೌಂಡ್ ಕೇಳಿಸ್ತೀನಿ ನಿಮ್ಗೆ. ನೋಡಿ ಸ್ಟಾಕ್ ಅಲ್ಲಿ ಈ ತರ ಬರ್ತೈತೆ, ಎಕ್ಸಾಸ್ಟ್ ಹಾಕ್ಬಿಟ್ಟು ಅಷ್ಟೇ ಕಿತ್ಕೊಳೋದು ಸೌಂಡ್. GT ಲಿ 47 bhp ಪವರ್ ಬರುತ್ತೆ, 52 mm ಟಾರ್ಕ್ ಬರುತ್ತೆ. GT ಲಿ ನಿಮಗೆ ಟಾಪ್ ಸ್ಪೀಡ್ ಎಲ್ಲ ನೋಡಕ್ ಹೋದ್ರೆ 170 to 180 ಹೊಡಿಬಹುದು. ಓಕೆನಾ? ಗಾಡಿ ಮಾತ್ರ ಕ್ರೇಜಿಯಾಗಿ ಓಡಿಸಬಹುದು ಅನ್ಕೊಂಡ್ರಿ. ಆಯ್ತು, ಆಮೇಲೆ ದಾದಾ ಊಟ ಮಾಡಿದ್ರ? ಬೇಕಾದ್ರೆ ಹುಡುಗಿರ್ ಬೇಕಾದ್ರೆ ಮೇಂಟೈನ್ ಮಾಡಬಹುದು, ಆದ್ರೆ ಈ GT ಮೇಂಟೈನ್ ಮಾಡಕ್ಕಾಗಲ್ಲ. ಆ ತರ ಸರ್ವಿಸ್ ಎಲ್ಲ ಕಾಸ್ಟ್ ಇವೆಲ್ಲ. GT ಲಿ ಮಾತ್ರ ರೇಸಿಂಗ್ ಪೊಸಿಷನ್ ನೋಡ್ರಿ ಯಾವ ತರ ಐತೆ. ಇದ್ ಕಲರ್ ಬಂದ್ಬಿಟ್ರಿ ಸಿಲ್ವರ್ ಕ್ರೀಮ್ ಕಲರ್ ಬರುತ್ತೆ. ಇದ್ರ ಮೈಲೇಜ್ ಎಲ್ಲ ಮಾತಾಡ್ತೀವಿ ಅಂದ್ರೆ ಹೈವೇಲಿ ಓಡಿಸ್ತೀವಿ ಅಂದ್ರೆ ಒಂದು 20 to 25 ಬರುತ್ತೆ. ಸಿಟಿಲೆಲ್ಲ ಹೊಡಿತೀನಿ ಅಂದ್ರೆ ಒಂದು 18-15 ಒಳಗಡೆ ಬರುತ್ತೆ. ಬರುತ್ತೆ. ಇದ್ರ ಆರನ್ ತೋರಿಸ್ತೀನಿ ನೋಡ್ರಿ. ಆರನ್ ಮಾತ್ರ ಲೋಡಲ್ ಐತೆ. ಲೆಜೆಂಡ್ಗೆ ಲೆಜೆಂಡ್ ಹೋಗ್ತೈತೆ. ಫಾರ್ಚುನರ್ ಇದೆ ಹೆಂಗೆ ಬೈಕ್ಗಳಿಗೆ ರಾಜನೋ ಅದು ಒಂದು ಕಾರ್ಗಳಿಗೆ ರಾಜ. ಐ ಲವ್ ಯು. ಇದ್ರಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂತ ಬಂದ್ರೆ, ಇಲ್ಲಿ ಗೇರ್ ಪೊಸಿಷನ್ ನಾವು ಕೂತ್ಕೊಂತೀವಲ್ಲ, ಇಲ್ಲೊಂದ್ ಸ್ವಲ್ಪ ಹೀಟ್ ಆಗಿ ಏನೋ ಕಾಲ್ ಹಿಂಗ್ ಇಕ್ತು ಅನ್ಕೋ, ಕಾಲ್ ಸುಡೋದಂತ ಗ್ಯಾರಂಟಿ. ನೋಡ್ರಿ ಯಾವ್ದೋ ರಾಯಲ್ ಎನ್ಫೀಲ್ಡ್ 30 ರೂಪಾಯಿ ಯಾವ್ದೋ ಕ್ಯಾಪ್ ಹಾಕಿ ಕಚ್ಚಿಸ್ಬಿಟ್ಟವ್ರೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.